ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಎಸ್ವಿಬಿಸಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಗೋಕುಲಾಷ್ಟಮಿಯ ಶುಭಾಶಯಗಳು. ಇಂದಿನ ಪ್ರಧಾನಾಂಶಗಳು: ತಿರುಪತಿಯ ಗೋಶಾಲೆಯಲ್ಲಿ ವೈಭವದ ಕೃಷ್ಣ ಜನ್ಮಾಷ್ಟಮಿಯ ಉತ್ಸವ. ಗೋವಿಂದ ಬೃಂದಾವನದಲ್ಲಿ ರಾಧಾ ಗೋಪಾಲನಿಗೆ ವಿಶೇಷ ಆರಾಧನೆ. ಬೆಂಗಳೂರಿನ ಪುತ್ತಿಗೆ ಮಠದ ಬಾಲಕೃಷ್ಣನಿಗೆ ವಿಶೇಷ ಅಲಂಕಾರ. ವಿದ್ಯಾಪೀಠದಲ್ಲಿ ಕೃಷ್ಣನಿಗೆ ವಿಶೇಷ ಪೂಜಾ ಕೈಂಕರ್ಯ. ಕರ್ನಾಟಕ ರಾಜ್ಯಾದ್ಯಂತ ವೈಭವದಿಂದ ಕೃಷ್ಣ ಜನ್ಮಾಷ್ಟಮಿಯ ಉತ್ಸವ. ರಾಧಾಕೃಷ್ಣನ ವೇಷದಲ್ಲಿ ವಿಜೃಂಭಿಸಿದ ಮಕ್ಕಳು. ಶ್ರೀನಿವಾಸನ ಸಾಲಕಟ್ಲ ಬ್ರಹ್ಮೋತ್ಸವ ತಿರುಮಲ ಸೆಪ್ಟೆಂಬರ್ 18ರಿಂದ 26ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ಕನ್ನಡದಲ್ಲಿ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ತಿರುಪತಿಯ ಶ್ರೀ ವೆಂಕಟೇಶ್ವರ ಗೋಸಂರಕ್ಷಣಾ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಜಯಂತ್ಯೋತ್ಸವವು ವೈಭವದಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಚೇರ್ಮನ್ ಭೂಮನ ಕರುಣಾಕರ್ ರೆಡ್ಡಿ ಹಾಗೂ ಇಒ ಎವಿ ಧರ್ಮಾರೆಡ್ಡಿರವರು ಪಾಲ್ಗೊಂಡು ಶ್ರೀ ವೇಣುಗೋಪಾಲ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ಗೋಮಾತೆಯನ್ನು ಪೂಜಿಸಿ ಪ್ರದಕ್ಷಿಣೆಯನ್ನು ಮಾಡಿದರು. ತಿರುಪತಿಯ ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ಶ್ರೀ ವೇಣುಗೋಪಾಲನಿಗೆ ಅರ್ಚಕರು ಫಲಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿ ಧೂಪದೀಪ ನಿವೇದನೆಗಳನ್ನು ಸಮರ್ಪಿಸಿದರು.
ಬೆಂಗಳೂರಿನ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗೋಕುಲಾಷ್ಟಮಿಯ ಪ್ರಯುಕ್ತ ಶ್ರೀಕೃಷ್ಣನಿಗೆ ಆಸ್ಥಾನ ಪೂಜೆಯನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ನಾಮ ಸಂಕೀರ್ತನೆ ಹಾಗೂ ಕೋಲಾಟ ನಡೆಯಿತು. जय जय गोपाल गोकुल कृष्ण 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 ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಗೋವರ್ಧನಗಿರಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಗೋವರ್ಧನಗಿರಿಯನ್ನು ಸುಂದರವಾಗಿ ಅಲಂಕರಿಸಲಾಯಿತು. ಹಾಗೆಯೇ ಮೂಲಮೂರ್ತಿಗೂ ಅಲಂಕರಿಸಿ ಪೂಜಿಸಲಾಯಿತು. ಇದರ ಅಂಗವಾಗಿ ಆವರಣದಲ್ಲಿ ಕೊಳಲು ವಾದನವು ಜರುಗಿತು. गोविंद गोविंद कृष्ण हरि गोविंद मुकुंद गोपाल कृष्ण गोविंद गोविंद कृष्ण हरि गोविंद मुकुंद गोपाल कृष्ण गोविंद गोविंद कृष्ण गोविंद गोविंद कृष्ण ಬೆಂಗಳೂರಿನ ವಿದ್ಯಾಪೀಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ಅಡಿಯಲ್ಲಿ ಸಂಸ್ಕೃತೋತ್ಸವ ಹಾಗೂ ಕೃಷ್ಣಾಮೃತಂ ಕಾರ್ಯಕ್ರಮವು ಜರುಗಿತು. ಈ ಕಾರ್ಯಕ್ರಮದಲ್ಲಿ ಚೇರ್ಪರ್ಸನ್ ಅಹಲ್ಯ, ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್, ಪಿಪಿಎಸ್ಎಂನ ನಿರ್ದೇಶಕರಾದ ಎವಿ ನಾಗಸಂಪಿಗೆ ಹಾಗೂ ಡಾಕ್ಟರ್ ಡಿಪಿ ಅನಂತ್, ಎಸ್ವಿಬಿಸಿ ಡೈರೆಕ್ಟರ್ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿಪಿ ಅನಂತ್ರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀಮತಿ ಅರ್ಚನಾರವರು ತುಂಬಾ ಸೊಗಸಾಗಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರು. ಲೋಕಭರಿತನೋ ರಂಗ ಅನೇಕ ಚರಿತನೋ ಅಂತ. ನಿರ್ಗುಣ ನಿರಾಕಾರನಾದ ಅವನನ್ನ ಸಗುಣ ಸಾಕಾರಕ್ಕೆ ತಂದು ಆ ಸಗುಣ ಸಾಕಾರದಲ್ಲಿ ನಾವು ಏಕರೂಪದಲ್ಲಾಗ್ಲಿ, ಅನೇಕ ರೂಪದಲ್ಲಾಗ್ಲಿ, ವಿಶ್ವರೂಪದಲ್ಲಾಗ್ಲಿ ಅಥವಾ ಅರೂಪದಲ್ಲಾಗ್ಲಿ ಅವನನ್ನೇ ಕಾಣ್ಬೋದು ಅನ್ನೋದನ್ನ ಹೇಳ್ತಾ ಅನೇಕ ಚರಿತನೋ 9 ಭಕ್ತಿಗೂ ಅವನಿಗಿಂತ ಸಾಕಾರ ಮೂರ್ತಿ ಇನ್ಯಾರೂ ಇರಕ್ಕೆ ಸಾಧ್ಯನೇ ಇಲ್ಲ. ಆ ನವರಸ ಭಕ್ತಿಗೆ ಇಡೀ ಲೋಕಭರಿತನು ಎಲ್ಲಿ ನೋಡಿದ್ರು ಅವನೇ ಆಗಬಹುದು ಅನ್ನೋದನ್ನ ಅವನೇ ಕಲಿಸ್ಕೊಟ್ಟಿದ್ದಾನೆ. ಮಾಡಿದ್ದೆಲ್ಲ ಈಶ್ವರ ಅರ್ಪಣವಾಗಬೇಕು, ಬಂದದ್ದೆಲ್ಲ ಈಶ್ವರ ಪ್ರಸಾದವಾಗಬೇಕು. ಕೃಷ್ಣಾರ್ಪಣ ಅನ್ನೋ ಮಾತು ಇನ್ನೂ ಹೆಚ್ಚಿದೆ. ಮಾಡಿದ್ದೆಲ್ಲ ಕೃಷ್ಣಾರ್ಪಣವಾಗಬೇಕು, ಬಂದದ್ದೆಲ್ಲ ಕೃಷ್ಣ ಪ್ರಸಾದವಾಗಬೇಕು. ಯಾರೋ ಮಾತನಾಡ್ತಿದ್ದು ಒಮ್ಮೆ ಕೇಳಿದೆ, ಯಾಕೆಲ್ಲ ಕೃಷ್ಣಾರ್ಪಣ ಅಂತೀವಿ, ರಾಮಾರ್ಪಣ ಅನ್ನಲ್ಲ ಅಥವಾ ಶಿವಾರ್ಪಣ ಅನ್ನಲ್ಲ ಅಂತ. ಸರಿಯಾದದ್ದಾದ್ರೆ ರಾಮಾರ್ಪಣ ಅನ್ಬೋದು. ನಾವು ಮಾಡಿದ ಸರಿನೋ ತಪ್ಪೋ, ನನಗೆ ಸರಿ ಇರ್ಬೋದು, ಆದ್ರೆ ಬೇರೆಯವರು ಅದನ್ನ ಹಿಂಗೆ ನೋಡ್ತಾರೋ. ತಪ್ಪನ್ನ ಒಪ್ಪು ಮಾಡುವಂಥವ್ನು ಕೃಷ್ಣ. ಹಾಗಾಗಿ ಕೃಷ್ಣಾರ್ಪಣ ಅಂತ ಹೇಳಬೇಕು ಅಂತಾರೆ. ಮಾಡಿದ್ದೆಲ್ಲ ಕೃಷ್ಣಾರ್ಪಣ, ಬಂದದ್ದೆಲ್ಲ ಕೃಷ್ಣ ಪ್ರಸಾದ ಅನ್ನೋ ಭಾವನೆಯಲ್ಲಿ ನಾವು ತೊಡಗಿದ್ರೆ ಜೀವನ ಸಾಫಲ್ಯವನ್ನು ಕಾಣುತ್ತೆ ಅಂತ ನಾನು ನಂಬಿದ್ದೀನಿ. ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಕನಸು ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಯಾವುದೇ ಜಾತಿ ಜನಾಂಗಗಳ ವಯಸ್ಸು ಲಿಂಗಗಳ ಭೇದವಿಲ್ಲದೆ ಎಲ್ಲ ಕಡೆಯೂ ಕೂಡ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಲಿಕ್ಕಾಗಿ ಒಂದು ಸಂಸ್ಥೆಯನ್ನು, ಒಂದು ಪೀಠವನ್ನು ಸ್ಥಾಪನೆ ಮಾಡಬೇಕು ಎಂಬುದಾಗಿ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಒಂದು ಮಹೋನ್ನತವಾದ ಕನಸಾಗಿತ್ತು. ಆ ಕನಸನ್ನು ಸಾಕಾರ ಮಾಡಲಿಕ್ಕಾಗಿ ಅವರು ನಮಗೆ ಅಪ್ಪಣೆ ಕೊಟ್ಟಂತೆ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದೇವೆ. ಈ ಸಂಸ್ಥೆಯ ವತಿಯಿಂದ ಬೇರೆ ಬೇರೆ ನಮ್ಮ ದೈನಂದಿನ ಆಚರಣೆಗಳಿಗೆ, ವಿಷ್ಣು ಭಕ್ತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದೇವಸ್ಥಾನಗಳ, ಬೇರೆ ಬೇರೆ ತೀರ್ಥಕ್ಷೇತ್ರಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಂಗೋಷ್ಠಿಗಳನ್ನು, ಕಾರ್ಯಾಗಾರಗಳನ್ನು ಆಯೋಜನೆಯನ್ನು ಮಾಡಬೇಕು, ಚರ್ಚಾಗೋಷ್ಠಿಗಳನ್ನೆಲ್ಲ ಆಯೋಜನೆ ಮಾಡಬೇಕು ಎಂಬ ಉದ್ದೇಶವಿದೆ. ಅದರಂತೆ ಈ ಪ್ರಥಮ ಕಾರ್ಯಕ್ರಮವಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಾಗೂ ಕೃಷ್ಣ ಭಕ್ತಿ ಪೀಠ ಮತ್ತು ಅಖಿಲ ಭಾರತ ಮಾಧ್ವ ಮಹಾಮಂಡಲ ಈ 3 ಸಂಸ್ಥೆಗಳ ಆಶ್ರಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಶ್ರೀ ಭಾಗವತ ವಾಚನ ಮತ್ತು ವ್ಯಾಖ್ಯಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ
ಎಲ್ಲರಿಗೂ ಕೂಡ ಗೊತ್ತಿರುವಂತೆ ಕೃಷ್ಣ ಭಕ್ತಿಯ ಪ್ರಧಾನ ಸ್ರೋತಸ್ಸು ಶ್ರೀಮದ್ ಭಾಗವತ ಗ್ರಂಥ. ಉಳಿದ ಯಾವ ಗ್ರಂಥಗಳನ್ನು ಓದದೇ ಇದ್ದರೂ ಕೂಡ ಶ್ರೀಮದ್ ಭಾಗವತ ಗ್ರಂಥವನ್ನು ಓದಿದಾಗ ಅವರಿಗೆ ಪರಿಪೂರ್ಣವಾದ ಕೃಷ್ಣ ಭಕ್ತಿಯು ಬರಲಿಕ್ಕೆ ಸಾಧ್ಯವಿದೆ. ಓಂ ನಮೋ ವೆಂಕಟೇಶಾಯ. ಇವತ್ತಿನ ದಿನ ಕೃಷ್ಣ ಭಕ್ತಿ ಪೀಠದ ವತಿಯಿಂದ ಭಾಗವತ ವಾಚನ ಮತ್ತು ಪ್ರವಚನದ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ ಚಾನಲ್ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತು ಇಂಥ ಕಾರ್ಯಕ್ರಮ ಪ್ರಸಾರವನ್ನು ಜನಗಳ ತಲುಪಿಸುವ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿದೆ. ಬೆಂಗಳೂರಿನ ಪುತ್ತಿಗೆ ಮಠದ ಗೋವರ್ಧನಗಿರಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಇದರ ಅಂಗವಾಗಿ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ದೇವರಿಗೆ ಬಾಲಕೃಷ್ಣನ ಅಲಂಕಾರವನ್ನು ಮಾಡಿ ಅರ್ಚನೆ ಮಹಾಪೂಜೆಯನ್ನು ನೆರವೇರಿಸಿದರು. ಇಂದು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ರಾತ್ರಿ 10:30ರಿಂದ ಪ್ರತ್ಯಕ್ಷ ಪ್ರಸಾರವನ್ನು SVBC ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿ ಸೋಮವಾರದಿಂದ ಶನಿವಾರದವರೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನಡೆಯುವುದು. ಇದರ ಪ್ರಯುಕ್ತ ಇಂದು ಅನ್ನದಾನವು ನೆರವೇರಿತು. ಈ ಅನ್ನಪ್ರಸಾದವು ಟಿಟಿಡಿ ಆಲಯದ ಅಧಿಕಾರಿಗಳು ಹಾಗೂ LIC ಸದಸ್ಯರ ಸಮ್ಮುಖದಲ್ಲಿ ನೆರವೇರಿತು. ಅರವಿಂದನಯನ, ಉತ್ಪಲಾಕ್ಷ, ಅನಂತ ಸೌಖ್ಯಪ್ರದಾಯಕ ಸಪ್ತಗಿರಿವಾಸನ ಪ್ರಸಾದವನ್ನು ಅನ್ನಂ ಪರಬ್ರಹ್ಮ ಸ್ವರೂಪವಾದ ಈ ಅನ್ನಪ್ರಸಾದವನ್ನು ಸ್ವೀಕರಿಸಲು ದಿನೇ ದಿನೇ ಭಕ್ತರು ಹೆಚ್ಚಾಗುತ್ತಿದ್ದಾರೆ. ಹಾಗೆಯೇ ಗೋವಿಂದನ ಭಕ್ತರು ಸಪ್ತಗಿರಿ ಒಡೆಯ ತಿರುಮಲೇಶನ ದರ್ಶನವನ್ನು ಪಡೆದು ಕಲ್ಯಾಣ ಚಕ್ರವರ್ತಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜಯಂತಿಯ ಪ್ರಯುಕ್ತ ದೇವರ ನೈವೇದ್ಯವನ್ನು ತಯಾರಿಸಲು ಚಾಲನೆಯನ್ನು ನೀಡಲಾಯಿತು. ಇದರ ಪ್ರಯುಕ್ತ
ಪರ್ಯಾಯ ಶ್ರೀ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಉಂಡೆಯನ್ನು ತಯಾರಿಸಿದರು. ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸಾಲಕಟ್ಲ ಬ್ರಹ್ಮೋತ್ಸವ ತಿರುಮಲ. ಶ್ರೀನಿವಾಸನ ಸಾಲಕಟ್ಲ ಬ್ರಹ್ಮೋತ್ಸವ ತಿರುಮಲ ಸೆಪ್ಟೆಂಬರ್ 18ರಿಂದ 26ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ 3 ಕನ್ನಡದಲ್ಲಿ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಮಲ್ಲೇಶ್ವರಂನ 11ನೇ ಅಡ್ಡರಸ್ತೆಯಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಲಕ್ಷ್ಮೀ ಸಮೇತ ಶ್ರೀ ರಂಗನಾಥ ಸ್ವಾಮಿಯ ಕೃತಕ ಚಿತ್ರಗಳಿಂದ ಹಾಗೂ ಬಗೆ ಬಗೆಯ ಹಾರಗಳಿಂದ ಆಲಯವನ್ನು ಸುಂದರವಾಗಿ ಅಲಂಕರಿಸಿದ್ದರು. ತದನಂತರ ಮೂಲಮೂರ್ತಿಗೆ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಆಲಯದ ಪ್ರತ್ಯೇಕ ಮಂಟಪದಲ್ಲಿ ಶ್ರೀಕೃಷ್ಣನ ತುಲಾಭಾರ ಹಾಗೂ ರಾಧಾ ರುಕ್ಮಿಣಿ ಸಮೇತ ಶ್ರೀಕೃಷ್ಣನನ್ನು ಶೋಭಾಯಮಾನವಾಗಿ ಅಲಂಕರಿಸಿದರು. ಅನೇಕ ಅರ್ಚಕರು ವೇದ ಮಂತ್ರಗಳನ್ನು ಪಠಿಸಿದರು. ತರುವಾಯ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಹಾಗೆಯೇ ಗಾಜಿನ ಮಂಟಪದಲ್ಲಿ ಕೃಷ್ಣನಿಗೆ ಬಗೆ ಬಗೆಯ ಖಾದ್ಯಗಳನ್ನಿರಿಸಿ ಅಲಂಕರಿಸಿ ಆಸೀನಗೊಳಿಸಿದರು. ಅನೇಕ ಮಂದಿ ಭಕ್ತರು ಶ್ರೀಕೃಷ್ಣನನ್ನು ದರ್ಶಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಬೆಂಗಳೂರಿನ ವಿದ್ಯಾಪೀಠದಲ್ಲಿ ವಿಶೇಷವಾದ ಕೃಷ್ಣ ಜನ್ಮಾಷ್ಟಮಿಯನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀಕೃಷ್ಣನ ಮೂಲಮೂರ್ತಿಗೆ ಹಾಗೂ ಆಲಯದ ಆವರಣಕ್ಕೆ ವಿಶೇಷವಾಗಿ ಅಲಂಕರಿಸಿದ್ದರು. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅನೇಕ ಶ್ರೀಕೃಷ್ಣ ಭಕ್ತರು ಆಲಯಕ್ಕೆ ಆಗಮಿಸಿ ಗೋಪಾಲನ ದರ್ಶನವನ್ನು ಪಡೆದು ಮುರಾರಿಯ ಕೃಪೆಗೆ ಪಾತ್ರರಾದರು. ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ, ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ, ಬೇಡಿದ ವರಗಳ ನೀಡೋ ನೀಡೋ, ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ, ಬೇಡಿದ ವರಗಳ ನೀಡೋ ನೀಡೋ, ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ, ಬೇಡಿದ ವರಗಳ ನೀಡೋ ನೀಡೋ, ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ, ಬೇಡಿದ ವರಗಳ ನೀಡೋ ನೀಡೋ, ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜಯಂತಿಯ ಪ್ರಯುಕ್ತ ಶ್ರೀಕೃಷ್ಣ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಹಾಗೂ ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರೊಂದಿಗೆ ತುಳಸಿ ಸನ್ನಿಧಿಯಲ್ಲಿ ಅರ್ಘ್ಯ ಪ್ರದಾನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ರಾಧಾಕೃಷ್ಣನ ಛದ್ಮವೇಷದಲ್ಲಿ ಮಕ್ಕಳು ಶ್ರೀಕೃಷ್ಣನ ದರ್ಶನವನ್ನು ಪಡೆದರು.
ಮಂಗಳೂರಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಪ್ರತಿ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ರಾಷ್ಟ್ರೀಯ ಮಕ್ಕಳ ಉತ್ಸವ ಎಂದು ಆಚರಿಸಲಾಗುತ್ತದೆ. ಈ ವೇಳೆ ಶ್ರೀಕೃಷ್ಣ ವೇಷ ಸ್ಪರ್ಧೆ ನಡೆಯುತ್ತದೆ. ಈ ಬಾರಿ ಶ್ರೀಕೃಷ್ಣ ಸ್ಪರ್ಧೆಯಲ್ಲಿ 100 ಪುಟಾಣಿಗಳು ಭಾಗವಹಿಸಿದ್ದರು. ಅಷ್ಟಮಿ ಪ್ರಯುಕ್ತ ಮಂಗಳೂರಿನ ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ಕಲ್ಕೂರ ಪ್ರತಿಷ್ಠಾನದಿಂದ ರಾಷ್ಟ್ರೀಯ ಮಕ್ಕಳ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಾರಿ 41ನೇ ವರ್ಷದ ಶ್ರೀಕೃಷ್ಣ ವೇಷ ಸ್ಪರ್ಧೆ ನಡೆಯಿತು. ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕಳೆದ 4 ದಶಕಗಳಿಂದ ಕಲ್ಕೂರ ಪ್ರತಿಷ್ಠಾನ ಈ ಸ್ಪರ್ಧೆಯನ್ನು ಆಯೋಜಿಸುತ್ತಾ ಬಂದಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳು ಭಾಗವಹಿಸಿದ್ದರು. ಕೋಲಾರ ನಗರದ ಟೆಕ್ಕಲ್ ಸರ್ಕಲ್ನಲ್ಲಿ ನೆಲೆಸಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಗೋಕುಲಾಷ್ಟಮಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಬಳಿಕ ಉಪಾಲಯದಲ್ಲಿರುವ ಶ್ರೀ ಯೋಗಿನಾರಾಯಣ ತಾತಯ್ಯನವರಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಶಾಖಾ ವತಿಯಿಂದ ರಾಜಾಜಿನಗರದ ಶ್ರೀರಾಮ ಮಂದಿರದಲ್ಲಿ ವಾಸವಿ ಕ್ಲಬ್ ಮಹಿಳಾ ಮಂಡಳಿಯವರಿಂದ ಭಜನೆ, ಶ್ರೀ ವಾದಿರಾಜಾಚಾರ್ ಅಗ್ನಿಹೋತ್ರಿರವರಿಂದ ಗೋಕುಲಾಷ್ಟಮಿ ಪ್ರಯುಕ್ತ ಭಾಗವತ ಪ್ರವಚನ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರಾಮ ಮಂದಿರದ ಮುಖ್ಯಸ್ಥರು ಶ್ರೀ ಶ್ರೀಧರ್ ಮತ್ತು ಸಿಬ್ಬಂದಿ ಹಾಗೂ ಅನೇಕ ಮಂದಿ ಭಕ್ತರು ಪಾಲ್ಗೊಂಡಿದ್ದರು. ಕೋಲಾರ ನಗರದ ಶ್ರೀ ಚಿನ್ಮಯ್ ಮಿಷನ್ಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆಯು ಅತ್ಯಂತ ವೈಭವದಿಂದ ಜರುಗಿತು. ಈ ಶೋಭಾಯಾತ್ರೆಯಲ್ಲಿ ವಿಷ್ಣುವಿನ ದಶಾವತಾರ ವೇಷಧಾರಣೆಯಲ್ಲಿ ಮಕ್ಕಳು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಹೊಸೂರಿನಲ್ಲಿ ಕೃಷ್ಣ ಜಯಂತಿಯ ಪ್ರಯುಕ್ತ ಹಿಂದೂ ಸಂಘಟನೆಗಳಿಂದ ಮೆರವಣಿಗೆಯು ನಡೆಯಿತು. ಡಾಕ್ಟರ್ ಷಣ್ಮುಗ್ವೇಲ್ ರವರು ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಕೃಷ್ಣ ಮತ್ತು ರಾಧೆಯ ವೇಷ ಧರಿಸಿದ ಮಕ್ಕಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಜಿಆರ್ಟಿ ವೃತ್ತದಲ್ಲಿ ನಿರ್ಮಿಸಿರುವ ಶ್ರೀಕೃಷ್ಣನ ಬೃಹತ್ ಮೂರ್ತಿ ಎದುರು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಈ ಮೆರವಣಿಗೆಯಲ್ಲಿ 100 ಮಕ್ಕಳು ಶ್ರೀಕೃಷ್ಣ ಮತ್ತು ರಾಧೆಯ ವೇಷ ಧರಿಸಿದ ಮಕ್ಕಳ ಜೊತೆ ಪೋಷಕರು ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗಡಿದಂನಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಶ್ರೀಕೃಷ್ಣನ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಕೋಲಾರ ನಗರದ ಬೈರೇಗೌಡ ಬಡಾವಣೆಯಲ್ಲಿರುವ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಮೂಲಮೂರ್ತಿಗಳಿಗೆ ಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ನಂತರ ವಿವಿಧ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ಬಳಿಕ ಷೋಡಶೋಪಚಾರ ಪೂಜೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಹೊಸೂರಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜೆಗಳು ವಿಶೇಷವಾಗಿ ಜರುಗಿದವು. ಇದರ ಅಂಗವಾಗಿ ಹೊಸೂರು ಮೀರಾ ಮಹಲ್ ಪ್ರಾಂಗಣದಲ್ಲಿ ಇಸ್ಕಾನ್ ಸಂಸ್ಥೆಯಿಂದ ಜನ್ಮಾಷ್ಟಮಿಯ ಪೂಜೆಗಳು ವೈಭವದಿಂದ ನಡೆಯಿತು. ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಪ್ರಯುಕ್ತ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣನ ಮೂರ್ತಿಗಳನ್ನು ಅಲಂಕರಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಅಶೇಷವಾಗಿ ಭಕ್ತರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಯಮರೆ ಗ್ರಾಮದಲ್ಲಿರುವ ರುಕ್ಮಿಣಿ ಸಮೇತ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಶ್ರೀ ರುಕ್ಮಿಣಿ ಮತ್ತು ಶ್ರೀ ಪಾಂಡುರಂಗಸ್ವಾಮಿಗೆ ಬೆಣ್ಣೆ ಮತ್ತು ವಿವಿಧ ವರ್ಣಮಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಗಿತ್ತು. ನಂತರ ಶ್ರೀ ಸ್ವಾಮಿಗೆ ಅರ್ಚನೆ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಬೆಂಗಳೂರಿನ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೋಲಾಟ ಕಾರ್ಯಕ್ರಮವು ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕುಮಾರಿ ಸಿಂಧು ಮತ್ತು ತಂಡದವರು ಭರತನಾಟ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು.
ಬೆಂಗಳೂರಿನ ಬಸವೇಶ್ವರ ನಗರದ ಯುಪಿಸಿ ಬಡಾವಣೆಯಲ್ಲಿರುವ ಶ್ರೀ ಬಲಮುರಿ ವಿಘ್ನೇಶ್ವರ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿದ್ವಾನ್ ಸುರೇಶ್ ರವರಿಂದ ವಯಲಿನ್ ಕಾರ್ಯಕ್ರಮವು ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.